ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಡೇ ಹೇಗಿತ್ತು, ಇವತ್ತು ನನ್ನ ತಂಗಿ ಜೊತೆ ಡೇ ಶುರುವಾಯಿತು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇದು ನಮ್ಮ ಕಾಲೇಜ್ ರೋಡು. ನಮ್ಮ ಕಾಲೇಜ್ ತೋರಿಸ್ತೀನಿ ಬನ್ನಿ. ಈ ರೋಡಲ್ಲಿ ಹೋಗ್ಬೇಕು ನಮ್ಮ ಕಾಲೇಜ್ಗೆ. ಯಾವಾಗೂ ನಡ್ಕೊಂಡು ಕೊಡಗಳ್ಳಿ ಗೇಟಿಂದ ಹಿಡಿದು ನಡ್ಕೊಂಡು ಬರ್ತಾ ಇದ್ದೆ ಇಲ್ಲಿಗೆ. ನಾನು ಮೋನಿಶಾ, ಅವಳು ಶಿಲ್ಘಟ್ಟದಿಂದ ಬರೋಳು, ನಾನು ದೊಡ್ಡಬಳ್ಳಾಪುರದಿಂದ. ಕೊಡಗಳ್ಳಿ ಗೇಟಲ್ಲಿ ಇಳ್ಬಿಟ್ಟು ನಡ್ಕೊಂಡು ಇಷ್ಟು ದೂರ ಬರ್ತಾ ಇದ್ವಿ. ಇವತ್ತು ಕಾರಲ್ಲಿ ಬರ್ತಾ ಇದ್ವಿ, ಒಳಗಡೆ ಎಲ್ಲ ಹೋಗಲ್ಲ. ಇವತ್ತೊಂದು ವಾಸ್ತು ಕನ್ಸಲ್ಟೇಷನ್ ಇತ್ತು ಫ್ರೆಂಡ್ಸ್. ರೂಪೇಶ್ ಯಾವಾಗೂ ಬಂದು ಮರದ ಹತ್ರ ನಿಂತ್ಕೊಳ್ಳೋರು. ಅದೇ ನಮ್ಮ ಲ್ಯಾಬ್ ಅಲ್ಲಿ ಕಾಣಿಸ್ತಾ ಇದೆಯಾ, ಆ ರೋಡ್ ಅಂದ್ರೆ ಗೇಟ್ ಕಾಣಿಸ್ತಾ ಇದೆಯಾ, ಒಳಗಡೆ ಹೋದ್ರೆ ನಮ್ಮ ಲ್ಯಾಬ್ ಇರ್ತಿತ್ತು, ಸಿವಿಲ್ ಲ್ಯಾಬ್. ನಾನು ಇಲ್ಲಿ ಬಂದ್ಬಿಡ್ತಾ ಇದ್ದೆ, ರೂಪೇಶ್ ಇದೇ ಮರದ ಹತ್ರ ನಿಂತ್ಕೊಂಡು ಮಾತಾಡ್ಸ್ಕೊಂಡು ಹೋಗೋರು. ಇದು ಗೇಟ್ 1 ತೋರಿಸ್ತೀನಿ ಬನ್ನಿ. ಇದು ಸಹಕಾರ ನಗರ ಹತ್ರ ಇಂಪ್ಯಾಕ್ಟ್ ಕಾಲೇಜ್ ಇರೋದು ನೋಡಿ. ಅಲ್ಲೇ ನಮ್ಮ ಲ್ಯಾಬು ಕಾಣಿಸ್ತಾ ಇದೆಯಾ. ಅದೇ ಎಷ್ಟು ಮೆಮೊರೀಸ್ ಗೊತ್ತಾ ಫ್ರೆಂಡ್ಸ್. ಈ ಕಾಲೇಜಲ್ಲಿ ನನಗೆ SNQ ಅಲ್ಲಿ ಕೋಟಾ ಅಲ್ಲಿ ಇದು ಅಲಾಟ್ ಆಗಿದ್ದು ಫ್ರೀ ಸೀಟ್. ಗೌರ್ಮೆಂಟ್ ಫೀಸ್ ಬರೀ 500 rupees. ನನ್ನ ಸ್ಕಾಲರ್ಶಿಪ್ಪೇ ಅವಾಗ 19,000 ಬರ್ತಿತ್ತು. 0 rupees ಫೀಸಲ್ಲಿ ನಾನು ಓದಿದ್ದೆ ಈ ಕಾಲೇಜಲ್ಲಿ. ತುಂಬ ಚೆನ್ನಾಗಿದೆ ಇದು ಕಾಲೇಜ್. ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಇದು ಮೇನ್ ಎಂಟ್ರೆನ್ಸು. ಎಷ್ಟು ಮೆಮೊರೀಸ್ ಇದೆಯೋ ಈ ಕಾಲೇಜಲ್ಲಿ, ತುಂಬ ಚೆನ್ನಾಗಿತ್ತು. ಅವಾಗ ಬಂದ್ವಿ, SNQ ಗೌರ್ಮೆಂಟ್ ಕೋಟಾ ಬಂದಿದೆ, ಚೆನ್ನಾಗಿದೆಯೋ ಎಲ್ಲೋ ಕಾಲೇಜು ಅಂತ. ಸರಿ ಅಂತ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಹತ್ರ ಹೋದ್ವಿ. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಈ MBA ಬ್ಲಾಕಲ್ಲಿ ತೋರಿಸ್ಬಿಟ್ಟು ಕ್ಲಾಸ್ ರೂಮ್ಸ್ ಎಲ್ಲ ತುಂಬಾ ಡಿಜಿಟಲೈಸ್ಡ್ ಆಗಿರುತ್ತಲ್ವಾ, ಆ ಥರದೊಂದು ತೋರಿಸ್ಬಿಟ್ಟು ಇದೇ ಕ್ಲಾಸ್ ರೂಮ್ ಅಂದ್ಬಿಟ್ರು. ನಾನು ಫುಲ್ ಖುಷಿ, ಏನು ಸಕ್ಕದಾಗಿದೆ ಅಂತೆಲ್ಲ ಅನ್ಕೊಂಡು ನೋಡಿದ್ರೆ ಕರ್ಕೊಂಡೋಗಿ ಯಾವುದೋ ಸೀಟ್ ಇದ್ರಲ್ಲಿ ಕುಣ್ಸವ್ರೆ. ಬಟ್ ಆದ್ರೂ ಈ ಕಾಲೇಜ್ ಮಸ್ತ್ ಫ್ರೆಂಡ್ಸ್, ಸಖತ್ ಎಂಜಾಯ್ ಮಾಡಿದೀವಿ. ಒಳ್ಳೊಳ್ಳೆ ಟೀಚರ್ಸ್ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತಾರೆ ಇವಾಗ. ಒಂಥರ ಒಳಗಡೆ ಸಕ್ಕದಾಗಿದೆ, ಆಚೆಗಡೆ ಈ ತರ ಕಾಣುತ್ತೆ, ಬಟ್ ಒಳಗಡೆ ಚೆನ್ನಾಗಿದೆ. ಒಳ್ಳೆ ಎಜುಕೇಶನ್ ಸಿಕ್ತು. ಇವತ್ತು ಸೌಂದರ್ಯ ಸಿವಿಲ್ ಇಂಜಿನಿಯರ್ ಆಗಿದ್ದಾಳೆ ಅಂದ್ರೆ ಈ ಕಾಲೇಜ್ ಟೀಚರ್ಸು ನಮ್ಗೆ ಹೇಳ್ಕೊಟ್ಟಿರೋಂಥ ಲೆಕ್ಚರ್ಸು ಸಖತ್ ಇರ್ತಿತ್ತು, ತುಂಬ ಚೆನ್ನಾಗಿತ್ತು. ಇದು ಬಂದು ಪಾಲಿಟೆಕ್ನಿಕ್, ಅದ್ರಲ್ಲ ಇಂಜಿನಿಯರಿಂಗ್ ಆ ಸೈಡು, ಈ ಸೈಡು ಪಾಲಿಟೆಕ್ನಿಕ್ಕು. ಇಲ್ಲೆಲ್ಲ ಓಡಾಡಿದೀವಿ ಫ್ರೆಂಡ್ಸ್. ಲ್ಯಾಬ್ ಒಂದೊಂದ್ಸಲಿ ಕ್ಯಾನ್ಸಲ್ ಆಗೋದಲ್ವಾ, ಅವಾಗ ಬರೋದು ಎಲ್ರು ಈ ರೋಡಲ್ಲಿ ಬಂದು ಓಡಾಡ್ಕೊಂಡು ತಿನ್ಕೊಂಡು ಚಿರ್ಮುರಿ ಗಿರ್ಮುರಿ ಎಲ್ಲ ಮಸ್ತ್ ಮಜಾ ಮಾಡಿದ್ವಿ ಕೊಡಗಳ್ಳಿ ಗೇಟ್ ಕಡೆ. ಆಮೇಲೆ ಇವತ್ತು ಒಂದು ವಾಸ್ತು ಇತ್ತು, ಭದ್ರಪ್ಪ ಲೇಔಟ್ಗೆ ಬಂದ್ವಿ. ಸೊ ಆಕ್ಚುಲಿ ನಾವು ಹಂಗೆ ಇಳಿಬೇಕಾಯ್ತು ಹೆಬ್ಬಾಳಿಂದ. ನಾನು ಸಿದ್ದು ಮಾತಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ವಿ. ಬನ್ನಿ ಇವಾಗ ವಾಸ್ತು ಹೋಗೋಣ. ಸಿಂಧೂನು ಬರ್ತಾ ಇದ್ದಾಳೆ, ಒಂದು ವಾಸ್ತು ಕನ್ಸಲ್ಟೇಷನ್ ಮಾಡಿ ಸಿಂಧು ಊರಿಗೆ ಹೋಗ್ತಾಳೆ. ನೆನ್ನೆ ಅವಳ ಆಫೀಸಿಂದ ಹಿಂಗೆ ಬಂದು ಅವಳು ನನಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗೋಣ. ರೂಪೇಶ್ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ. ಇದು ಮುಗಿಸ್ಕೊಂಡು ಹೋಗಿ ಶಾಪಿಂಗ್ ಮುಗಿಸ್ಕೊಳ್ಬೇಕು. ಮಳೆ ಬೇರೆ ಬರೋ ಥರ ಇದೆ. ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಡೈಲಿ ಮಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ನನ್ನ ವರ್ಕು ಅಲ್ಲೇ ತಲೆ ಕೆಟ್ಟೋಗಿರುತ್ತೆ. ಇನ್ನು ಮನೆಗೆ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅನಿಸುತ್ತೆ. ಇನ್ನು ಯಾರಪ್ಪ ವ್ಲಾಗ್ಸ್ ಮಾಡ್ತಾರೆ ಅಂದ್ಬಿಟ್ಟು ವ್ಲಾಗ್ಸೇ ಮಾಡೋಕ್ಕಾಗ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇವತ್ತು ಫ್ಲ್ಯಾಟ್ ನೋಡಬೇಕು, ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡ್ತಿದ್ದಾರೆ ಫ್ಲ್ಯಾಟ್. ಸೊ ಅದ್ರದ್ದು ವಾಸ್ತು ನೋಡಬೇಕು. ನಿಮಗೂ ಏನಾದರೂ ವಾಸ್ತು ಕನ್ಸಲ್ಟೇಷನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಿರ್ತೀನಿ, ಕೆಳಗಡೆ ಕಾಂಟ್ಯಾಕ್ಟ್ನ ಮಾಡ್ಬೋದು. ಬನ್ನಿ ಇವಾಗ ಹೋಗೋಣ, ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇದೇ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಾಗಿರೋದು. ಫೋನ್ ಮಾಡೋಣ ಫಸ್ಟ್ ಅವ್ರಿಗೆ. ಇಲ್ಲೇ ಪಾರ್ಕ್ ಮಾಡ್ಕೊತೀನಿ, ಚೆನ್ನಾಗಿದೆ. ಲೆಟ್ಸ್ ಸಿ.
ಫ್ರೆಂಡ್ಸ್, ಈ ಕ್ಲೈಂಟ್ ಕೂಡ ನಮ್ಮ ಸಬ್ಸ್ಕ್ರೈಬರು. ಸೊ ಹೋಗಿದ ತಕ್ಷಣ ತುಂಬ ಖುಷಿಯಿಂದ ವೆಲ್ಕಮ್ ಮಾಡಿಕೊಂಡ್ರು. ಆಮೇಲೆ ಅವರು ಹೇಳ್ತಾಯಿದ್ರು, ನಿಮ್ಮ ವ್ಲಾಗ್ಸ್ ಎಲ್ಲ ತುಂಬ ದಿವಸದಿಂದ ನಾನು ಫಾಲೋ ಮಾಡ್ತಾಯಿದ್ದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ. ಆಮೇಲೆ ನಿಮ್ಮದು ಹಾರ್ಡ್ ವರ್ಕಿಂಗ್ ಎಲ್ಲ ನೋಡಿ ನನಗೆ ಇಷ್ಟ ಆಗೋಕ್ಕೆ ಶುರುವಾಯಿತು. ಆವಾಗ ನಾನು ನಿಮ್ಮದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವೀಡಿಯೋಸು ಮಿಸ್ ಮಾಡಿದೆ, ಎಲ್ಲ ನೋಡ್ತೀನಿ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಇದು ರೀಸೆಂಟಾಗಿ ಅವರು ಪರ್ಚೇಸ್ ಮಾಡ್ತಾ ಇರೋವಂಥದ್ದು. ಸೊ ಹಾಗಾಗಿ ವಾಸ್ತುಗೋಸ್ಕರ ನನ್ನ ಕರೆಸಿದ್ರು, ಹೇಗಿದೆ ಏನು ಅಂತ ಎಲ್ಲ ನೋಡಿದೆ. ಮನೆ ತುಂಬ ಚೆನ್ನಾಗಿದೆ. ಅಂದರೆ ಏನಪ್ಪ ಅಂದರೆ, ಈ ಅಪಾರ್ಟ್ಮೆಂಟ್ಸ್ ಅಂತ ಬಂದಾಗ ನಾವು 100% ವಾಸ್ತುನ ನಾವು ಫಾಲೋ ಮಾಡೋಕ್ಕೆ ಆಗೋದಿಲ್ಲ. ಬಿಕಾಸ್ ಒಂದು ಇಂಚೂ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅಷ್ಟು ಕಾಸ್ಟ್ಲಿ ಆಗಿರುತ್ತೆ. ಹಾಗಾಗಿ ನಾನು ಏನು ಹೇಳೋದು ಅಂದರೆ, ಬೇಸಿಕ್ ವಾಸ್ತುನ ನಾವು ಪಾಟಿಸಲೇಬೇಕು. ಸೊ ಬೇಸಿಕ್ ಏನಪ್ಪ ಅಂತಂದರೆ, ಇವಾಗ ಅಗ್ನಿಮೂಲೆಯಲ್ಲಿ ವಾಟರ್ ಎಲಿಮೆಂಟ್ ಇದ್ದರೆ ಅದು ಡೆಡ್ ಆಪೋಸಿಟ್ ಆಗುತ್ತೆ, ಅದಕ್ಕೆ ಬರೋವಂಥ ರಿಸಲ್ಟ್ಸ್ ಬೇರೆ. ಸೊ ಹಾಗಾಗಿ ಯಾವ್ಯಾವ ಎಲಿಮೆಂಟ್ಸ್ ಯಾವ್ಯಾವ ದಿಕ್ಕಲ್ಲಿರಬೇಕು ಅದು ಬೇಸಿಕ್. ಸೊ ಅದಿದ್ದರೆ ನಡೆಯುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಆಪೋಸಿಟಲ್ಲಿದ್ದರೆ ನೀವು ಕಾನ್ಸಿಕ್ವೆನ್ಸಸ್ 100% ಫೇಸ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾನೆಲ್ಲ ಒಂದ್ಸಲಿ ನೋಡಿ ಅವ್ರಿಗೆ ಕೆಲವೊಂದು ರೆಮಿಡೀಸ್ ಎಲ್ಲ ಹೇಳಿ ಇದೆಲ್ಲ ಚೇಂಜ್ ಮಾಡೋಕ್ಕೆ ಎಲ್ಲ ಹೇಳಿದ್ದೀನಿ. ಸೊ ಹಂಗನ್ಬಿಟ್ಟು ನಾನು ಒಡಿರಿ ಕಟ್ರಿ ಅಂತ ಎಲ್ಲ ನಾನು ತುಂಬ ಎಕ್ಸ್ಪೆನ್ಸಸ್ ಆಗೋವಂಥ ರೆಮಿಡೀಸ್ ಎಲ್ಲ ಏನೂ ಹೇಳಲ್ಲ. ಸಿಂಪಲ್ ಬೇಸಿಕ್, ಅದು ಸೈಂಟಿಫಿಕ್ಕಾಗೂ ವರ್ಕ್ ಆಗುವಂಥ ರೆಮಿಡೀಸ್ನೇ ನಾನು ಹೇಳ್ತೀನಿ. ಸೊ ಹಾಗಾಗಿ ಎಲ್ಲ ಹೇಳಿ ಅವ್ರಿಗೆ ಬನ್ನಿ. ಇವಾಗ ಅವ್ರು ಮಾತಾಡಿದ್ದಾರೆ, ಕೆಲವೊಂದು ಅವರ ಪ್ರೈವಸಿ ಇಶ್ಯೂಸಿಂದ ನಾನು ಅವರ ಫೇಸ್ನ ಬ್ಲರ್ ಮಾಡಿದ್ದೀನಿ. ಏನು ಹೇಳಿದ್ರು ನಮ್ಮ ವಾಸ್ತು ಬಗ್ಗೆ, ಆಮೇಲೆ ನನ್ನ ಬಗ್ಗೆ ಏನು ಹೇಳಿದ್ರು ಅಂದ್ಬಿಟ್ಟು ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಹಾಗೆ ನೀವು ಅಷ್ಟೇ, ನಿಮ್ಮ ಒಂದು ಮನೆಯಲ್ಲಿ ಚಿಕ್ಕ ಚಿಕ್ಕ ಕರೆಕ್ಷನ್ಸ್, ಫ್ರೆಂಡ್ಸ್ ಲೈಫಲ್ಲಿ ಚಿಕ್ಕ ಚಿಕ್ಕ ಕರೆಕ್ಷನ್ ನಿಮ್ಗೆ ಚಿಕ್ಕದೇ ಅನಿಸ್ಬೋದು, ಬಟ್ ಆ ಚಿಕ್ಕ ಕರೆಕ್ಷನ್ಸ್ ಮಾಡಿಕೊಂಡ್ರೆ ದೊಡ್ಡ ದೊಡ್ಡ ರಿಸಲ್ಟ್ಸ್ನ, ದೊಡ್ಡ ದೊಡ್ಡ ಇಂಪ್ರೂವ್ಮೆಂಟ್ಸ್ನ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ವಾಸ್ತುನ ನಂಬಿದ್ರೆ ಗುಜರಿ ಅಂಗಡಿಯಲ್ಲಿರೋನು ಕೋಟೀಶ್ವರ ಆಗ್ಬೋದು. ವಾಸ್ತುನ ಅಪೋಸಿಟಲ್ಲಿ ಅವ್ನು ವರ್ಕ್ ಮಾಡಿದ್ರೆ ಕೋಟೀಶ್ವರ ಕೂಡ ಝೀರೋಗೆ ಬರ್ಬೋದು. ಈ ಥರ ದೊಡ್ಡ ದೊಡ್ಡ ಎಕ್ಸಾಂಪಲ್ಸ್ ಕೂಡ ವಾಸ್ತುವಲ್ಲಿದೆ. ಸೊ ನೀವೇನಾದರೂ ಈ ಥರ ವಾಸ್ತು ಕರೆಕ್ಷನ್ಸ್ ಮಾಡಿಸ್ಕೋಬೇಕು, ಅಥವಾ ನೀವು ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಅದಕ್ಕೆ ವಾಸ್ತುವಾಗಿ ಬೇಕಾಗಿರೋಂಥ ಪ್ಲ್ಯಾನ್ಸ್ ಬೇಕು, ಇಲ್ಲ ಅಂತಂದ್ರೆ ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಿ, ಕರೆಕ್ಷನ್ಸ್ ಬೇಕು, ಅಥವಾ ಕರೆಕ್ಟಾಗಿದೆಯಾ ಇಲ್ವಾ ಚೆಕ್ ಮಾಡಿಸ್ಕೊಳ್ಬೇಕು, ಅದೆಲ್ಲ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಡ್ತಾ ಇರ್ತೀನಿ, ನೀವು ಕಾಲ್ ಮಾಡ್ಬೋದು. ನಮ್ಮಲ್ಲಿ ಏನಪ್ಪ ಅಂದರೆ ಕಲರ್ ಚೇಂಜ್ ರೆಮಿಡೀಸ್, ಅಥವಾ ಇವಾಗ ಬೇಕಾಗಿರೋಂಥ ಚಿಕ್ಕ ಪುಟ್ಟ ರೆಮಿಡೀಸ್ ಎಲ್ಲ ಹೇಳಿ ನಾವು ಬ್ಯಾಲೆನ್ಸ್ ಆಗೋ ಥರ ಅಥವಾ ಚೇಂಜಸ್ ಆಗೋ ಥರ ನಾನು ಮಾಡಿಕೊಡ್ತೀನಿ. ಸೊ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು. ರೀಸನಬಲ್ ರೇಟಲ್ಲೇ, ವೆರಿ ವೆರಿ ರೀಸನಬಲ್ ಅಫೋರ್ಡಬಲ್ ರೇಟಲ್ಲೇ ನಾನು ಚಾರ್ಜ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಬೇಕು. ಹಂಗನ್ಬಿಟ್ಟು ನಾನು ಫ್ರೀ ಸರ್ವೀಸು ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಅಮೌಂಟಲ್ಲೇ ನಿಮಗೂ ಹೆಲ್ಪ್ ಆಗೋ ಥರ, ನನಗೂ ಹೆಲ್ಪ್ ಆಗೋ ಥರ ಮಾಡೋಣ ಅಂತ ಇದು ಮಾಡಿದ್ದು. ಸೊ ಬನ್ನಿ ಇವಾಗ ಇವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಇವತ್ತು ನಮ್ಮ ಜೊತೆ ಮ್ಯಾಮ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಇವ್ರ ಫೇಸ್ನ ಬ್ಲರ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಪ್ರೈವಸಿ ಇಲ್ಲ, ಹಾಗಾಗಿ. ಆ್ಯಂಡ್ ಹೇಗೆ ಅನ್ನಿಸ್ತು ಮ್ಯಾಮ್ ನಿಮಗೆ? ನನಗೆ ಏನು ಹೇಳೋದು ವರ್ಡ್ಸೇ ಇಲ್ಲ. ಅವರು ಫ್ಯಾಮಿಲಿಗಿಂತ ದೊಡ್ಡದು, ಅವರೇ ತುಂಬ ಪಾಸಿಟಿವ್ ಆಗಿದೆ. ಓಕೆ. ಸೊ ಅವರು ಮಾತಾಡೋದು, ಅವರು ನಡವಳಿಕೆ ಎರಡು ಮ್ಯಾಚ್ ಆಗುತ್ತೆ. ಎಲ್ಲಿ ಫೇಕ್ ಅಂತ ಅನಿಸಲ್ಲ. ಓಕೆ. ಎಲ್ಲಿ ನಾವು ಯೂಟ್ಯೂಬಲ್ಲಿ ನೋಡ್ತೀವಿ ಹಾಗೇನೆ ಅವರು ಅದಕ್ಕಿಂತನೂ ಜಾಸ್ತಿ ಸ್ವೀಟ್ ಆಗಿದ್ದಾರೆ. ಸೊ ಅದಕ್ಕೆ ಅವರು ತುಂಬ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ. ಅಷ್ಟು ಬಿಟ್ಟು ನಾವು ಅದರಲ್ಲಿ ನಾವು ಕೊಂಗು ಹುಡುಕ್ಬಾರ್ದು ಎಲ್ಲೂ. ಯಾಕಂದರೆ ಅವರು ಪಾಸಿಟಿವಿಟಿನೇ ಅವ್ರನ್ನ ಒಳ್ಳೆ ರೀತಿ ಕರ್ಕೊಂಡು ಹೋಗ್ತಾ ಇದೆ. ಸೊ ಎಷ್ಟೇ ಏನೇ ಬಂದ್ರೂ ನಾವು ಕುಗ್ಬಾರ್ದು. ನಮ್ಮ ಒಳ್ಳೆತನದಿಂದನೇ ಮುಂದೆ ಹೋದರೆ ಯಾವುದೋ ಒಂದು ರೀತಿಲಿ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು ಒಳ್ಳೆ ರೀತಿಲಿ. ಸೊ ಅದು ನಾನು ಮ್ಯಾಮ್ನ ನೋಡಿ ತುಂಬ ಇಂಪ್ರೆಸ್ ಆಗಿದ್ದೀನಿ. ಇಂಡಿವಿಜುವಲ್ ಆಗಿರಬೇಕು ನಾವು ಲೈಫಲ್ಲಿ ಅಂತ. ಬಿಕಾಸ್ ಇವರು ಅರ್ನ್ ಮಾಡಿ ಇಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಇದು ಅವ್ರ ಡ್ರೀಮ್ ಹೌಸ್ನ ತೊಗೊಂಡಿದ್ದಾರೆ. ಅರಮನೆ. ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡಿ. ಫಸ್ಟ್ ಆಫ್ ಆಲ್ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಇತ್ತು, ಹೇಳಿ ಎಲ್ಲರೂ ಪ್ಲಸ್ ಮಾಡಿ, ಇವರಿಗೂ ಮಾಡಿ, ನಿಮಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರ್ಬೇಕು, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರನ್ನೂ ಬೆಳೆಸಿ, ಎಲ್ಲರನ್ನೂ ಉಳಿಸಿ, ಎಲ್ಲರೂ ಚೆನ್ನಾಗಿರಲಿ. ಮೇಡಮ್ ವಾಸ್ತುದು ಹೆಂಗೆ ಅನಿಸ್ತು? ನನಗೆ ತುಂಬ ಖುಷಿ ಆಯಿತು. ಕರೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಸಿಂಪಲ್ ಆಗಿರುತ್ತೆ. ಮತ್ತು ಒಂದು ಅವರ ಭಾವನೆಗಳಿಗೆ ಎಲ್ಲೂ ಧಕ್ಕೆ ಆಗದಂಗೆ ಒಳ್ಳೆ ರೀತಿಯಲ್ಲಿ ಹೇಳ್ತೀರಾ ನೀವು. ಅದು ನಮಗೆ ತುಂಬ ಇನ್ನೊಂದು ಸ್ವಲ್ಪ ಕೇಳೋಣ, ಇನ್ನೊಂದು ದಿವಸ ಏನಾದರೂ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಬೇರೆ ಏನಾದರೂ ವಿಷಯ ತಿಳ್ಕೊಳ್ಳೋಣ ಅನ್ನೋದು ನಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನನಗೆ ನಮ್ಮ ಮಮ್ಮಿ ಜೊತೆನೇ ಮಾತಾಡೋ ಥರ ಫೀಲ್ ಆಯಿತು. ನನಗೆ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಮೇಡಮ್ ವಿಶ್ ಮಾಡಿ ಆಲ್ ದ ಬೆಸ್ಟ್ ಅಂತ. ಅವ್ರ ಆರೋಗ್ಯ ಸ್ವಲ್ಪ ಚೆನ್ನಾಗಾಗಲಿ, ಸುಧಾರಿಸ್ಕೊಂಡ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಅಷ್ಟೇ. ಥ್ಯಾಂಕ್ ಯು. ಸೂಪರ್ ಆಗಿದೆ ಮ್ಯಾಮ್, ಸಕ್ಕತ್ತಾಗಿದೆ, ವೆರಿ ನೈಸ್. ಹೆಂಗ ಅನಿಸ್ತು ಸಿಂಧು? ಈ ಕಡೆ ತಿರ್ಗೆ.
ಖುಷಿ ಆಯ್ತು. ಇವತ್ತು ಕ್ಯೂಟಾಗಿ ಬೇರೆ ಕಾಣಿಸ್ತಾವಳು ನನ್ನ ತಂಗಿ ಇವತ್ತು. ಮಸ್ತ್ ಚೆನ್ನಾಗಿ ಹೇಳ್ತೀಯಲ್ವ, ಅದಕ್ಕೆ ನೋಡಿದೆ. ಸಿಂಧು ಫ್ಯೂಚರಲ್ಲಿ ಒಂದು ಇನ್ವೆಸ್ಟ್ ಮಾಡಿ, ಇಲ್ಲಿ ಅವೈಲಬಲ್ ಇದಾವಂತೆ. ಫ್ಯೂಚರಲ್ಲಿ ಒಂದು ಇನ್ವೆಸ್ಟ್ ಮಾಡು. ನನಗೂ ಹೇಳ್ಕೊಡು ವಾಸ್ತು ಹೆಂಗೆ ಮಾಡೋದು ಅಂತ. ಹಾಂ, ನಾನು ಇವಾಗ ಆ ಕ್ಲಾಸಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಒನ್ ಡೇ ಸೆಷನ್ ಥರ, ಒನ್ ಡೇ ಕ್ಲಾಸ್ ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀನಿ. ಜಾಯ್ನ್ ಆಗಿಬಿಡು. ಹಾಂ ಅಲ್ಲ, ಚೆನ್ನಾಗಿದೆಯಾ ನೋಡಿ ಫುಲ್ಲು. ಮೇಡಮ್ ಈ ಕಡೆ ತಿರ್ಗೆ. ನನ್ನೇನು ತೋರಿಸ್ತೀಯ? పెళ్లి కల వచ్చేసిందే బాలా, పెళ్లి కళ వచ్చేసిందే బాలా, పల్లకిని తెచ్చేసిందే బాలా, హడావిడిగా రెడీ అవుదాం చలోలేలా. ವಾಸ್ತು ಹೆಂಗೆ ಹೇಳ್ತೀನಿ? ನಿಮ್ಮ ಅಕ್ಕ ಹಿಂಗೆ ಅಂತ ಗೊತ್ತಿತ್ತಾ ನಿನಗೆ? ಇಲ್ಲ, ಫಸ್ಟ್ ರಿಯಲ್ ಟೈಮ್ ನೋಡಿದಾಗ ಚೆನ್ನಾಗಿ ಹೇಳ್ತೀಯ ಆ್ಯಕ್ಚುಲಿ. ಹೌದಾ? ಕನ್ಸಲ್ಟ್ ಮಾಡಿ ನಮ್ಮ ಅಕ್ಕನ. ಎಸ್, ಮಾಡ್ಬೋದು. ಇಲ್ಲೇ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈ ಥರ ಏನು ನಮಗೆ ಆರಾಮಾಗಿ ಬರ್ಬೋದು. ನಿಂಗೆ ನಾ ಆಚೆ ಕಡೆಯಿಂದ ನೋಡೋದು ಎಷ್ಟು ಚೆನ್ನಾಗಿದೆ ಅಂತ ಗೊತ್ತೇ ಆಗಲ್ಲ. ಸೂಪರ್ ಆಗಿದೆ, ವೆರಿ ನೈಸ್. ಹೋಗೋಣ ಬನ್ನಿ, ಇವಾಗ ಟೈಮ್ ಆಯಿತು. ಸರಿ, ನನಗೂ ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ ಬಂದು 9:30 ಆಗಿದೆ. ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಸೊ ನಾವು ಮೂವಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಮೂವಿಗೆ ಹೊರಟಿದ್ದೀವಿ. ಯಾವುದು ಮೂವಿ? ಯಾರ್ದು? ಪೆದ್ದಿ ಮೂವಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ರಾಮ್ ಚರಣ್ದು. ಪೆಕ್ರಾನ ಕರ್ಕೊಂಡು ಪೆದ್ದಿ ಮೂವಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಪೆಕ್ರಾನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ವೇದು, ಲಡ್ಡು, ನಮ್ಮ ಅತ್ತೆ. ಯಾಕಂದರೆ ಯದುವೀರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅವರೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಸೊ ಇವತ್ತು ನೈಟ್ ಅಂದರೆ ನಾಳೆ ಬೆಳಗಿನ ಜಾವ ಬರ್ತಾರೋ. ಸೊ ಹಾಗಾಗಿ ನಾವೆಲ್ಲ 4 ಜನ ಎಲ್ಲ ನಾವು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಇವಾಗ ಹೊರಟ್ವಿ. ಆ್ಯಂಡ್ ನಮ್ಮ ಮನೆಗೆ ಹೊಸ ಟಿ ವಿ ಬಂದಿದೆ ಫ್ರೆಂಡ್ಸ್. 55 ಇಂಚಸ್ದು ಹೊಸ ಟಿ ವಿ ಬಂದಿದೆ. ಪೆಕ್ರಾ ತಕ್ಕೊಟ್ಟಿದ್ದು ಫ್ರೆಂಡ್ಸ್. ಹೋಗೋಣ ಬನ್ನಿ. ನಾನು ತಮಾಷೆ ಕರಿತೀನಿ, ನಮ್ಮ ಹಸ್ಬೆಂಡ್ ಯಾರೂ ತಿರ್ಗಂಗೆ ಕರಿಬೇಡಿ, ನಾನು ಸುಮ್ಮನೆ ಇರಲ್ಲ, ಹೇಳ್ತಾ ಇದ್ದೀನಿ. ನಾವಿಬ್ಬರು ಪ್ರೀತಿಯಿಂದ ಕರ್ಕೊಳ್ಳೋದಷ್ಟೇ. ಆಮೇಲೆ ನನ್ನೇ ನೀವು ಈ ವಿಡಿಯೋ ನೋಡಿಬಿಟ್ಟು ನನ್ನ ಹಸ್ಬೆಂಡ್ನ ಹಂಗೆ ಏನಾನ ಕರೆದಿದ್ದು ನೋಡಿದ್ರೆ ಅಷ್ಟೇ ಫಿನಿಶ್. ಏನೋ ಏನೋ ಜರ್ಕಿನ್ ಹಾಕೊಳ್ಳೋ, ಚಳಿ ಆಗುತ್ತೆ. ಫಾರ್ ಫನ್ ಅಷ್ಟೇ ಫ್ರೆಂಡ್ಸ್ ಕರೆದಿದ್ದು. ಹೋಗೋಣ ಬನ್ನಿ, ಇವಾಗ ಹೋಗೋಣ. ನೋಡಿ ನಮ್ಮ ಪುಟಾಣಿ ಕಾರ್ನ ಎತ್ಕೋತಾವ್ರೆ. ನಾವು ಈ ಪುಟಾಣಿ ಕಾರಲ್ಲಿ ಇಷ್ಟು ಜನ ಹೋಗ್ತಿದ್ದೀವಿ. ನಾನು, ಅತ್ತೆ, ಲಡ್ಡು, ವೇದಾಂತ್, ರೂಪೇಶ್ ಐಟೇ ನೋಡಿ ಫ್ರೆಂಡ್ಸ್. ತಲೆ ತಗ್ಲುತ್ತೆ, ರೂಪೇಶ್ ತಲೆ ತಗ್ಲುತ್ತೆ. ಲೈಟ್ ಹಾಕು ನೋಡಿ. ಈಗ ಲೈಟ್ ಬಂದ ನೋಡಿ. ಅದು ಒರೆಸಿದ್ದೀನೋ ಹಿಂದೆಗಡೆ ಲೈಟ್ ರಿಫ್ಲೆಕ್ಷನ್ಗೆ ಹಂಗಾಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ಸೆಟ್ಟಿಂಗು? ನೋಡಿ ಹಿಂದೆಗಡೆ ಲೈಟ್ ಗಾಡಿ ಬಂದರೆ ಹೇಳೋ. ಐಮ್ಯಾಕು, ಐಫೋನ್ ಯೂಸರು, ಮ್ಯಾಕ್ ಬುಕ್ಕು ಎಲ್ಲ ಯೂಸ್ ಮಾಡ್ತಾನೆ. ಅಪ್ಪ ಒಂದು ಊಟ ಎಲ್ಲ ಆಯ್ತು ಫ್ರೆಂಡ್ಸ್. ಏನು ತಿನ್ನಲ್ಲ ನಾನು ಥಿಯೇಟ್ರಲ್ಲಿ. ನಂಗೆ ಗೊತ್ತಿಲ್ಲ ನೀನು ಯಾರು. స్క్రీన్ 3 నారా ఉంది. ನೋಡು ನಿನ್ನ ಫೇಸ್ಗೆ ಹಿಂಗಿಟ್ರೆ ಲೈಟ್ ರಿಫ್ಲೆಕ್ಟ್ ಆಗ್ತಾರೆ. ಏನೋ ಸೆಟ್ಟಿಂಗ್ ಚೇಂಜ್. ಇವತ್ತೆಲ್ಲ ಸ್ಪಾನ್ಸರ್ ರೂಪೇಶ್ ಫ್ರೆಂಡ್ಸ್. ಏನು ಗೊತ್ತಾ ಇವತ್ತೇನು ಗೊತ್ತಾ ಪಾರ್ಟಿ? ರೂಪೇಶ್ಗೆ ಹೊಸ ಗರ್ಲ್ ಫ್ರೆಂಡ್ ಬಂದಿದ್ದಾರೆ. ಕಾಕ್ರೋಚ್. ಪಾರ್ಕಿಂಗ್ ಏರಿಯಲ್ಲಿ ಇರುತ್ತಲ್ಲ ಕಾರ್ ಕೆಳಗೆ ಕಾಕ್ರೋಚ್ ಪಾರ್ಕಿಂಗ್ ಕೆಳಗಡೆ ಇತ್ತಲ್ಲ ಅದು. ಮಾಮ ನಾನು ಅಳಿಯ ಚೆನ್ನಾಗಿ ನೋಡ್ಕೊ, ಏನೇನು ಬೇಕು ಎಲ್ಲ ಕೊಡ್ಸು. ಯಾಕೋ ಚಿನ್ನ? ಅಯ್ಯೋ
ಅಳಿಯ ಮನೆ ತೊಳಿಯ ತಗೊಳಪ್ಪ ಇದೆಲ್ಲ ತಿನ್ನೋ. ಚೆನ್ನಾಗಿ ಗಟ್ಟಿಯಾಗಿರ್ಬೇಕು ನೀನು. ನನ್ನ ಮಗಳು ಹೊಡೆದ್ರು ಹೊಡ್ಸ್ಕೊಳ್ಳೋ ಥರ ಇರ್ಬೇಕು ನೀನು ಗಟ್ಟಿಯಾಗಿ. ರೂಪೇಶ್ ನೋಡಿ ಆಗೋ ಅಳಿಯನ್ನ ಫುಲ್ಲು ನೈಸ್ ಮಾಡ್ತಾವ್ರೆ ಬುಟ್ಟಿಗೆ ಹಾಕೊಳಕ್ಕೆ. ನಿನ್ನ ಮಗಳ ಮದುವೆ ಆದರೆ ನೋಡ್ರಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅವನು ವೈಟಾಗಿ. ಆ ಲಿಪ್ಸ್ ನೋಡಿ ಫ್ರೆಂಡ್ಸ್, ಆ ಲಿಪ್ಸ್ ಬ್ರೌನ್ ಐಸ್, ಪಿಂಕ್ ಲಿಪ್ಸು, ಪಿಂಕ್ ಲಿಪ್ಸ್. ಅಂಡು ಸ್ವಲ್ಪ ಫ್ಲ್ಯಾಟ್ ಅಷ್ಟೇ ಬಿಟ್ರೆ. ತೋರಿಸ್ತೀನಿ ನೋಡಿ, ಪಿಂಕ್ ಕಲರ್ ಲಿಪ್ಸ್ ತೋರ್ಸೋ. ನಿಮ್ಮ ಮತ್ತೆ ಊದ್ಕೊಂಡು ಕೂತವ್ರೆ ಈ ಕಡೆ ನಿನ್ನ ನೋಡಿ. ಪಿಂಕ್ ಕಲರ್ ಲಿಪ್ಸ್, ಚೀಕ್ಸ್ ಮೇಲೆ ನೋಡಿ ಫುಲ್ಲು ಬ್ಲಶ್ ಆಗ್ಬಿಟ್ಟವನೆ. ಪಿಂಕಿ ಪಿಂಕಿ ಆಗಿದ್ದಾನೆ. ಇನ್ನ ದೊಡ್ಡವನಾಗಿಲ್ಲ ಅವನು. ನೋಡಿ ಇವಾಗ ಇವರಿಬ್ರು ತಲೆ ಎತ್ತಲ್ಲ ಫ್ರೆಂಡ್ಸ್. ಅವನ ಹತ್ರ ಮಾಮ ಅವ್ನ ರೂಮಲ್ಲಿ ನನ್ನ ಏನದು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಎಷ್ಟು ಕ್ರೀಮ್ಸ್ ಇದೆಯೋ ನಂದು ಅಷ್ಟಿದಾವ ಅವನ ಹತ್ರ. ನೋಡಿ ಫ್ರೆಂಡ್ಸ್, ಪಿಂಕ್ ಕಲರ್ ಲಿಪ್ಸ್. ಫ್ರೆಂಡ್ಸ್ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ ರೂಪೇಶ್. ತೋರಿಸು ನೋಡಿ ರೂಪೇಶ್ ನೋಡಿ. ಹಾಯ್ ಯದುವೀರ್. ಹಾಯ್ ಯದುವೀರ್. ಯಾವ್ದಾದ್ರು ಭಾಗ್ಯಮ್ಮ ಸೀರೆ ಹಾಕೊಂಡಿರೋದು ತೋರಿಸು. ಅರೇ ಯಾವಾಗ ತಗೊಂಡಿದ್ದು? ಅಮ್ಮ ಕ್ಯೂಟ್ ಆಗಿದ್ಯಾ ಮಗನೆ ನೀನು, ಕ್ಯೂಟ್ ಆಗಿದ್ಯಾ ಮಗನೆ. ವ್ಲಾಗ್ ಮಾಡ್ತಾ ಇದ್ದೀನಿ, ಎಲ್ರಿಗೂ ವೆಲ್ಕಮ್ ಹೇಳ್ಬಿಡು. ಏನದು? ಬೂವ ತಿಂದ ಬಂಗಾರಿ? ಬಂಗಾರಿ ಬೂವ ತಿಂದರ? ಯಾರ್ಯಾರು ಬಂದಿದೀವಿ ಗೊತ್ತಾ ಮೂವಿಗೆ? ನೋಡು ಲಡ್ಡು ಮಾಮ ಅಲ್ಲಿ, ಪದ್ದು, ಲಡ್ಡು, ನಾನು. ನೀನ್ ಯಾಕೆ ಬಿಟ್ಬಿಟ್ಟು ಹೋದೆ ನಮ್ಮನ್ನ? ನೀನ್ ಯಾಕೆ ಬಿಟ್ಬಿಟ್ಟು ಹೋದೆ ನಮ್ಮನ್ನ? ಫುಲ್ ಜನ. ಏನೋ ಎಷ್ಟು ಜನ ಇದ್ದಾವೆ ಇದು? ಅಷ್ಟೊಂದು ಚೆನ್ನಾಗಿತ್ತಾ ಫಿಲಮ್ಮು? ಅಷ್ಟೊಂದು